ಸವಿನಯದ ಪ್ರಾರ್ಥನಾ ಮಾಡಿ ಹೇಳೋದೇನಂದ್ರ ಏನ್ ಹೇಳ್ಬೇಕಿತ್ರಿ ಗೌಡ್ರ? ವಿಷಯ ಎಲ್ಲಿಗೆ ಬತ್ರಿ? ನಮ್ಮ ಪಡಗಾನೂರು ಗುರುನಾಥ್ ಮಾಸ್ತರ್ ಏನ್ ಹೇಳ್ತಾರಿ ಇವು? ನಿರ್ಗುಣ ಮತ್ತು ಸಗುಣ ವಿಷಯ ಹೌದು. ಇಟ್ಟ ಕಾಲಕ್ಕೆ ಅವ್ರ ವಿಷಯ ಹಿಡಿದ್ರು. ಯಾವಾಗ ಹಿಡ್ಕೊಂಡ್ರಿ? ಸಗುಣನೇ ನಮ್ಮ ಪಾಲಿರಲಿ, ಸಗುಣನೇ ಶ್ರೇಷ್ಠದ, ಹೌದು. ಸಗುಣದ ಹಿಂದೆ ಸರ್ವೆಲ್ಲ ಸಾಧಿಸಲಿಕ್ಕೆ ಬರ್ತದ ಅನ್ನುವಂತ ಮಾತು ಹೇಳ್ಯಾರ್ರಿ ಅವರು. ಹೇಳಿ ಅಟ್ಟಕ್ಕೆ ಬಿಟ್ಟಿಲ್ಲ ಅವರು. ಮತ್ತೇನ್ ಹೇಳಿದ್ರಿ? ವಿಷಯ ಬೆಳೆಸ್ಯಾರ ಅವರು. ಬೆಳೆಸಲ್ರಿ. ಅಮೋಘ ಸಿದ್ಧ ಗುರು ಸೋಮಲಿಂಗಗ ತಗೊಂಡು ಮರ್ತ್ಯಾಕ ಬಂದ ಸಗುಣ ರೂಪದೊಳಗೆ. ಹೌದು ಹೌದು. ಸದ್ಗುರು ಬೀರಲಿಂಗೇಶ್ವರ ಗೋಡಾಗೇರಿ ಗುಡ್ಡದೊಳಗೆ ತಪಶ್ಚರ್ಯ ಮಾಡದ ಸಗುಣ ರೂಪದಾಗ. ಹೌದು. ಸಿದ್ಧ ಮಹಾಳಿಂಗರಾಗಿ ಪಡ್ಕೊಂಡ ಸಗುಣ ರೂಪದಾಗ. ಸಗುಣ ಬಿಟ್ಟು ನಿರ್ಗುಣದಿಂದ ಏನೂ ಸಾಧ್ಯ ಇಲ್ಲ ಅನ್ನುವಂತ ಮಾತು ಹೇಳ್ಯಾರ್ರಿ ಅವರು. ಹೇಳ್ಯಾರ. ದೈವದವರು ಸ್ವಲ್ಪ ವಿಷಯ ಲಕ್ಷ್ಯ ಇಡ್ರಿ. ಇಲ್ಲಿ ಹೊಸ ವಿಷಯ ತೋಂಡು ಗೌಡ್ರು ಬಂದಾರ ಅಂತ ಹೇಳಿ ಹೇಳಿದ್ರು ಅವರು. ಹೌದು ಹೌದು. ನಾವು ಒಂದೇವು ನಮಕಿಂತ ಇಲ್ಲಿ ಈ ಊರಿಗೆ ನೀವು ಹೊಸೊಬ್ಬರು, ನೀವು ಹಿರಿ ಸಸಿ ಇದ್ದಂಗ, ಇಲ್ಲಿದ ಅನುವಾತನು ನಿಮಗೆ ಗೊತ್ತದ ಅನ್ನೋದು ನಮಕಿಂತ ಹಿರಿಯಾರು ಇದ್ದೀರಿ ಗೌಡ್ರ, ನಿಮ್ಕ ನಾವು ಹೆಂಗೆ ಹಿರಿ ಸಸಿ ಅನ್ನೋ ಮಾತಾಡಿದ್ರು. ಇರಲಿ. ಇಲ್ಲಿ ಏನಾಗ್ಯಾವತ್ರಿ? ನವೀನ ಗಂಡ ಹೆಂಡತಿ ಸತಿಪತಿ ನಾಳೆಗೆ ಶುಭ ಮಂಗಲಮಯ ಕಾರ್ಯಕ್ರಮ ಆಗ್ತದಲ್ರಿ ಗೌಡ್ರ, ನಾಳೆಗೆ ಆಗ್ತದ್ರಿ. ವಿಷಯ ಏನದ? ನಿರ್ಗುಣ ಮತ್ತು ಸಗುಣ. ಹೌದು ಹೌದು. ಗಂಡ ಹೆಂಡತಿ ಇವರು ಸಗುಣ ಇದ್ದುದು ಖರೆ. ಹೌದು. ಆದ್ರೆ ಅದಕ್ಕೆ ನಿರ್ಗುಣ ಒಂದು ಸಂಬಂಧ ಅದ. ಏನ್ರಿ ಅವ್ರ ಇಬ್ಬರದೊಳಗ? ಎರಡೂ ಮಂದಿ ಏನು ಎರಡು ಜೀವದೊಳಗೆ ಒಂದು ನಿರ್ಗುಣ ಒಂದು ಸಂಬಂಧ ಅದ. ಹೌದು ಹೌದು. ಅದೇ ಪ್ರೇಮ. ಪ್ರೇಮ ಕಣ್ಣಿಗೆ ಕಾಣಿಸ್ತದ ಏನ್ರಿ? ಇಲ್ಲ. ಕಣ್ಣಿಗೆ ಕಾಣಿಸಲಾರ ವಸ್ತುನೇ ಪ್ರೇಮ. ಹೌದು ಹೌದು. ಆ ಎರಡೂ ಮಂದಿ ಹತ್ತಿರ ಪ್ರೇಮ ಇದ್ದಿತ್ತಿಲ್ಲ ಅಂದ್ರೆ ನಿಮ್ಮ ಸಗುಣ ಸಹಕಾರ ಆಗ್ತದ? ಹೌದು. ಪ್ರೇಮ ಅಂತಕ್ಕಂಥದ್ದು ಬಹಳ ಘನ ಅದ, ಬಹಳ ದ್ವಾಡದ, ಬಹಳ ಅಮೂಲ್ಯ ಅದ್ರಿ ಅದು. ಅಮೂಲ್ಯದ. ಪ್ರೇಮ ಇದ್ದಾಗೆ ನಿಮ್ಮ ಜೀವನ ಸುಗಮವಾಗಿ ಸಗುಣ ಜೀವನ ಸಾಕ್ತದ. ಹೌದು ಹೌದು. ಅದರಂತೆ ಇದು ಪಂಚಮಹಾಭೂತದ ಶರೀರ ಸಗುಣ ಅದ. ಹೌದು. ಇಲ್ಲ ಅಂತ ನಾನು ಅನ್ನಂಗಿಲ್ಲ. ಇದ್ರೊಳಗೆ ಜೀವಾತ್ಮ ಏನದಲ್ಲ ಇದು ನಿರ್ಗುಣ. ಕಾಣಿಸಲಾರದು ಏನದ? ನಿರ್ಗುಣ ಅದ ರೀ. ನಿರ್ಗುಣದ. ಹೌದು. ಮತ್ತೆ ಇದು ಪಂಚಮಹಾಭೂತದ ಶರೀರ ಎಲ್ಲ ಕಾಣಿಸ್ಲಿಕ್ಕತ್ತದ. ಇದ್ರಾಗ ಜೀವಾತ್ಮ ನಿರ್ಗುಣ ಜೀವಾತ್ಮ ಸರಿ ಇದ್ದಿತ್ತಿಲ್ಲ ಅಂದ್ರೆ ಇದಕ್ಕೇನು ಕಿಮ್ಮತ್ತದ? ಹೌದು ಹೌದು. 3-4 ತಾಸನಾಗ ಒಯ್ದು ದಹನರಿ ಮಾಡ್ಬೇಕಾಗ್ತದಿಲ್ಲ, ದಫನರಿ ಮಾಡ್ಬೇಕಾಗ್ತದ. ಇವೆರಡರದ ಒಂದೇ. ಹಾ, ಹ್ಯಾಂಗ ಸತಿಪತಿ ಜೀವನದಾಗ ಪ್ರೇಮ ಇಲ್ಲ, ಪಂಚಮಹಾಭೂತದ ಶರೀರದೊಳಗ ಜೀವಾತ್ಮ ಇಲ್ಲ. ಹೌದು. ಇನ್ನ ಸತಿಪತಿದಿಂದ ಉತ್ಪತ್ತಿ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಕ್ರಿಯಾಶಕ್ತಿ ಸಗುಣದ. ಹೌದು. ಇಚ್ಛಾಶಕ್ತಿ ನಿರ್ಗುಣದ. ಇದು ತಿಳಿತದಿಲ್ಲ ಯಾರಿಗೆ? ನಿಮಗೆ. ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಇದಕ್ಕೆ ಬಿಟ್ಟೇ ಏನೋ ಒಂದು ಶಕ್ತಿ ಅದು. ಅದು ಯಾವ್ದಲ್ರಿ? ಅದಾದ ಜ್ಞಾನ ಶಕ್ತಿ. ಹೌದು ಹೌದು. ಜ್ಞಾನ ಶಕ್ತಿ ನಿರ್ಗುಣ, ಇಚ್ಛಾಶಕ್ತಿ ನಿರ್ಗುಣ, ಕ್ರಿಯಾಶಕ್ತಿ ಸಗುಣ. ಹೌದು ಹೌದು. ಇಚ್ಛಾಶಕ್ತಿ ಮತ್ತು ಜ್ಞಾನ ಶಕ್ತಿ ಮೊದಲ, ನಂತರ ಇಚ್ಛಾಶಕ್ತಿ. ಇವು ಎರಡೂ ಇದ್ದಿತ್ತಿಲ್ಲ ಅಂದ್ರೆ ನಿಮ್ಗೆ ಕ್ರಿಯಾಶಕ್ತಿ ಏನು ಮಾಡಕ್ಕೆ ಬರಲ್ಲ. ಏನು ಕೆಲಸ ಕೊಡಲ್ರಿ ಇದು. ಅಲ್ಲೇನು ಕೊಡ್ತದ ಕೆಲಸ? ಇಲ್ಲ.
ಅಲ್ಲಿದಿಂದ ಉತ್ಪತ್ತಿನೂ ಇಲ್ಲ. ನೀವು ಕೂತು ದೈವದವರು ವಿಚಾರ ಮಾಡ್ರಿ. ನಿರ್ಗುಣ ಸತ್ಯೋ ಏನು ಸಗುಣ ಗುಣ ಸತ್ಯೋ. ಹೌದು ಹೌದು ಕಣ್ಣಾದ ಖರೆ ಕಣ್ಣಿನ ದೃಷ್ಟಿ ಇದ್ದಿತ್ತಿಲ್ಲಪ್ಪ ಅಂತಂದ್ರೆ ಕಣ್ಣು ವ್ಯರ್ಥ. ಕಣ್ಣು ಸಗುಣದ ಖರೆ ಒಳಗೇನು ಪರಮಾತ್ಮ ದೃಷ್ಟಿ ಇಟ್ಟ ನೋಡು ಅದು ನಿರ್ಗುಣ. ಅದು ನಿರ್ಗುಣ, ಅದು ಸತ್ಯ. ಒಂದೊಂದು ಕಣ್ಣೆಲ್ಲ ಇರ್ತಾವ, ಕಣ್ಣು ಕಾಣಿಸ್ತಾವನು ಗ್ವಾಡಿದ್ದಂಗೆ ಇರ್ತಾವ, ಗ್ವಾಡಿದ್ದಂಗೆ ಬರಾದಕ್ಕೆ ಸಗುಣ. ಏನು ಕೆಲಸ ಬರಲ್ರಿ ಅವು. ಯಾನೂ ಕೆಲಸಿಗೆ ಬರಂಗಿಲ್ಲ. ಸಗುಣ ಮತ್ತು ನಿರ್ಗುಣ ಹ್ಯಾಂಗದಪ್ಪ ಅಂತಂದ್ರೆ ಹೆಂಗದ್ರಿ ಗೌಡ್ರ? ನಮ್ಮ ತಲೆ ಮೇಲಿನ ಕೂದಲವು ಹೌದು ತಲೆ ಮೇಲೆ ಇರತ್ತನ ಅದ್ರ ಕಿಮ್ಮತ್ ಬ್ಯಾರಿ. ಏನ್ರಿ ಕೂರ ತೆಲಿ ಮ್ಯಾಗ ಇರುತ್ತಾರ ತಲೆ ಮೇಲೆ ಇರತ್ತನ ಈ ಜಡಿ ಇರ್ತಾವಲ್ಲ ಕೂಶಿ, ಹೌದು ಆ ಕೂಶಿನ ಜಡಿ ತಲೆ ಮೇಲೆ ಇರತ್ತನ ಆ ಜಡಿದ ಕಿಮ್ಮತ್ ಬ್ಯಾರಿ. ಹೌದು ಮತ್ತು ತಲೆ ಮೇಲಿನ ಕತ್ತರಿಸಿ ತೆಗಿತಪ್ಪ ಅಂದ್ರೆ ಅದ್ರ ಕಿಮ್ಮತ್ತು ಹೋಯ್ತು. ಇನ್ನು ಬಾಯಾನ ಹಲ್ಲವ, ಹೌದು ಬಾಯಾಗ ಇರತನೇ ಹಲ್ಲಿಗೆ ಕಿಮ್ಮತ್ತ. ಹೌದು ಹೌದು ಬಾಯಾನ ಹಲ್ಲು ಬಿತ್ತಂದ್ರೆ ಆ ಹಲ್ಲಿಗೆ ಹೆಂಡ್ಯಾಗ ಉಳ್ಳಾಡಿಸಿ ಹೊರಗೆ ಒಯ್ದು ಹೋಗಿತ್ತಾರ. ಹೌದು ಹೌದು ಅದು ಕಿಮ್ಮತ್ ಹೋಯ್ತಿರಿ ಅದ್ರದ್ದು. ಅದ್ರ ಕಿಮ್ಮತ್ತು ಹೋಯ್ತು. ಅದರಂತೆ ಅದಿದು ಸಗುಣ ಮತ್ತು ನಿರ್ಗುಣ. ಸಗುಣ ಕಿಮ್ಮತ್ತದ ಇಲ್ಲ, ನಿರ್ಗುಣ ಕಿಮ್ಮತ್ತದ. ಹೆಂಗದ್ರಿ ಕಿಮ್ಮತ್ ಇದಕ್ಕೆ? ಈ ತೆಂಗಿನ ಗಿಡ ಹತ್ಯದ, ಹೌದು ತೆಂಗ ಕಾಣಿಸ್ತದ, ಕಾಣಿಸ್ತದ್ರಿ ಹೆಂಗ ಕಾಣಿಸ್ತದಿಲ್ರಿ, ಮತ್ತು ಗಿಡ ಕಾಣಿಸ್ತದ. ಕಾಣಿಸ್ತದ್ರಿ. ಖರೆ ತೆಂಗಿನ ಒಳಗಿಂದು ಏನು ಒಡೆದು ಬರ್ತದ ಅದು ಮಳಕಿ ಯಾರಿಗೆ ಕಾಣಿಸಂಗಿಲ್ಲ, ಒಡ್ಯಾತಾನ. ಮತ್ತದು ತೆಂಗಿನ ಮರ ಬರಿಬೇಕಾದ್ರೆ ಆ ಮಳಿಕಿದ್ದಿತ್ತಿಲ್ಲ ಅಂದ್ರೆ ಬರ್ತದೇನು? ಮಳಿಗೆ ಬೇಕಾದ್ರೆ ಹಿಡಕ ಆ ಮಳಿಕಿ ಹೆಂಗದಂದ್ರೆ ಹಿಳಕ ಬರ್ತದ ಇಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಿರ್ಗುಣ ಸತ್ಯದ, ಸಗುಣ ಅಸತ್ಯದ. ಹೌದು ಹೌದು ಸಗುಣ ಎಲ್ಲ ನಾಶ ಆತದ. ಅವ್ರು ಹೇಳಿದ್ರು, ಅವರು ಗೌಡ್ರಿದ ಅತ್ತಾರ ಮುಂದಿನ ಸಂದಿನಾಗ, ಅದು ಅನಾವಿಷಯನೇ ಅದದು. ಅನ್ಬೇಕೇ ಆಗ್ತದ. ಅದು ನಿಮ್ದು ಹಾಳಾಗ ಪಾಲೆ ನೀವು ಹಿಡಿದೀರಿ. ಹೌದೌದು. ಮತ್ತ ಇನ್ನು ಹಾಳ ಆತದ ಅನ್ನೋದು ಅದು ಹೇಳೇಬೇಕಾಗ್ಯದ. ಈಗ ಈಗ ನಾಳೆಗೆ ಸಗುಣ ಮದುವೆ ಆತದ. ಹೌದು ಆತಲ್ರಿ. ಸುರ್ಗಿ ಸುತ್ತದ ಕಾಣಿಸ್ತದ, ಹೌದೌದು. ಕೈ ಹಿಡಿದು ಒಳಗೆ ತೋಳದ ಕಾಣಿಸ್ತದ, ಹಾ ಮತ್ತ ಮ್ಯಾಲ ನೀರು ಬರ್ಕದ ಕಾಣಿಸ್ತದ. ಹೌದೌದ್ರಿಪ್ಪ. ಇದು ಸಗುಣ ವಿವಾಹ. ಹೌದೌದು. ಇನ್ನು ನಿರ್ಗುಣ ವಿವಾಹ ಯಾರು ಮಾಡ್ಕೊಂಡ್ರಂದ್ರ ಯಾರು ಮಾಡ್ಕೊಂಡ್ರಿಪ್ಪ? ಸದ್ಗುರು ಬೀರಲಿಂಗೇಶ್ವರ. ಹೌದೌದು. ಸದ್ಗುರು ಬೀರಲಿಂಗೇಶ್ವರ ಹಾ ಹಾ ಲಗ್ನ ಆಗ್ಯಾದ ಇಲ್ರಿ ಕನ್ಯೆ ಕಾಮರತಿ ಜೋಡಿ? ಆಗ್ಯದಲ್ರಿ. ಆಗ್ಯಾದ, ನಿಮಗೆ ಗೊತ್ತದ. ಗೊತ್ತದ್ರಿ ಅವ್ರಿಗೆ. ಯಾವ ಸಮಯದೊಳಗ ಹಾ ಹಾ ನಗರಿ ಪಟ್ಟಣದೊಳಗ ಹೌದೌದು. ನಾರಾಯಣ ಗೌಡ ಏನು ಮಾಡಿದ್ರಿ? ಮಾಡಿ ಮೇಲೆ ಮಾಡಿ ಹಿಂಗೆ 7 ಅಂತಾಸು ಮಾಡಿ ಕಟ್ಟಿ ಹೌದೌದು. ಕನ್ಯೆ ಕಾಮರತಿ ಒಯ್ದು ಇಟ್ಟಿದ. ಹಾ ಇಟ್ಟಿದಲ್ರಿ. ಇಟ್ಟಿದ. ಹೌದೌದು. ಯಾಕೆ ಇಟ್ಟಿದ? ಯಾಕೆ ಇಟ್ಟಿದ್ರಿಪ್ಪ? ಆಕೆಗೆ ಲಿಂಗ ಬೀರಣ್ಣ ದೇವರ ಎಲ್ಲರೂ ಉಳ್ದಾನ ಅನ್ನೋದು ಸುದ್ದಿ ಅವನಿಗೆ ಗೊತ್ತಿತ್ತು. ಹಾ ಇತ್ತಲ್ರಿ. ಖರೆ ಅವ ದೈತ್ಯಾರ ಕೈಯಾಗ ಸಿಕ್ಕವ ನಾಶ ಆಗಿಲ್ಲ ಅನ್ನೋದು ಗೊತ್ತಿತ್ತು. ಇವ ಯಾವ ಮೈಲಿ ಬರ್ತಾನೋ ಯಾರಿಗೂ ಕೂಡ ಒಟ್ಟ ಬರಬಾರ್ದ ಅಂತ ಹೇಳಿ ತಿಳ್ಕೊಂಡು 7 ಅಂತಾಸು ಮಾಡ್ಯಾಕ ಕಟ್ಟಿ ಸುತ್ತೆಲ್ಲ ಪಾರಾಗ ಕಟ್ಟಿಟ್ಟಿದ. ಹೌದೌದು. ಅಂತ ಬಂಧನದೊಳಗ ತನ್ನ ಮಗಳಿಗೆ ಜೀವನ ಸಾಗಿಸ್ತಿದ್ದಳು. ಹಾ ಹಾ ಇವ ಬೀರ ದೇವ್ರು ಏನು ಮಾಡದಂದ್ರ, ಏನ್ ಮಾಡಿದ್ರಿಪ್ಪ? ಆ ಮಂದನಗಿರಿ ಮಾಯಕ್ಕ ದೇವಿ ರಾಜವಾಡಿ ಅದೊಂದು ನಗರಿ ಪಟ್ಟಣಕ್ಕೆ ಬಂದ ಬಳಕ ಬಳಗಾರ ವೇಷ ಧಾರಣ ಮಾಡಿ ಬಳಿ ಉಡ್ಸ ನೆವನು ಮಾಡ್ಕೊಂಡು ಹೋದ. ಹೌದೌದು. ಹೋದ. ಆಕಿ ಒಂದು ಇಂಥ ಆನಂದ ಹಲಕತ್ತು ಕನ್ಯೆ ಕಾಮರತಿಗಿ. ಹಾ ಹಾ ಕಾಣಿಸಲಕ್ ಬಳಗಾರ. ಹೌದೌದು. ಆದ್ರ ಅವ ಬೀರ ದೇವರ ಹೌದೌದು. ರೂಪ ಬ್ಯಾರೆ ತೊಂಡಾನ. ಹಾ ಖರೆ ಅವನಲ್ಲಿದ್ದಿರ್ತಕ್ಕಂಥ ಚೈತನ್ಯ
ಹೌದೌದು ಅದು ಗೊತ್ತಿಲ್ಲ. ಅದು ಹೆಂಗ್ ಗೊತ್ತಾಗ್ತದ ಬಳಗಾರ ಹಂತದ ಬರ್ತದ ಹಾ ಹಾ ಬರಲ್ಲ. ಹೌದ್ರಿ. ಯಾವಾಗ ಕನ್ಯೆ ಕಾಮರತಿ ಹೌದೌದು. ಕೈ ಹಿಡಿದು ತಗೊಂಡ ಬಳಿ ಹಾಕ ಸಲಿಯಂದ ಹಾ ಹಾ ಸ್ವರ್ಗ ಸುಖ ಎಲ್ಲ ಪ್ರಾಪ್ತಾಗಿತ್ತು. ಹೌದೌದು. ಇದು ಎದರ ಸಲುವಾಗಿ? ಎದ್ರ ಸೌದಿಪ್ಪ? ನಿರ್ಗುಣ. ಹೌದೌದು. ಭಗವಂತ ನಿರ್ಗುಣದಾನ, ಹೌದೌದು. ಮತ್ತ ನಾವು ನೀವು ಸಗುಣ ಇದ್ದೇವು. ಹಾ ನಾವು ಹಿಡಿದ್ರ ಆತದನು ಸ್ವರ್ಗ ಸುಖ? ಹಂಗೆ ಹಂಗಾಗ್ತದ ಆಗಲ್ರಿ. ಆಗಲಿಲ್ಲ. ಹೌದು. ಬಳಿ ಉಡಿಸಿ ತೆಳಗ ಬಂದ. ಹಾ ಹಾ ಯಾರಿದ್ರಿ ಬೇಕು? ವಿಚಾರ ಮಾಡ್ತಾನಲ್ರಿ. ಬಹಳ ವಿಚಾರ ಮಾಡ್ದಳ ಕನ್ಯೆ ಕಾಮರತಿ. ಹೌದೌದ್ರಿ. ನೆಟ್ಟಗೆ ಹೂಗಾರ ಮುದ್ದವನ ಮನಿಗೆ ಬಳಿ ಗಂಟು ತಗೊಂಡು ಬಂದ. ದಿನನಿತ್ಯದಲ್ಲಿ ಹೂಗಾರ ಮುದ್ದವ ಕನ್ಯೆ ಕಾಮರತಿಗೆ ದಂಡಿ ಒಯ್ತು. ಹೌದೌದು. ಮುಂಜಾನೆ ಒಂದು ದಾಂಡಿ ಬೇರೆ, ಸಂಜೆಗೆ ಒಂದು ದಾಂಡಿ ಬೇರೆ. ಹಾ ಹಾ ಅವಾಗ ಇವ ಬೀರ ದೇವ್ರ ಅವನು ಆಕಿನ ಮನಿಗೆ ಹೋದ. ಆಕಿಗಿನ ಮಕ್ಕಳು ಇದ್ದಿತ್ತಿಲ್ಲ. ಹೌದೌದು. ತಾಯಿ, ನಾ ನಿನ್ನ ಮನ್ಯಾಗ ಇವತ್ತೊಂದು ದಿನ ನಾ ಜೀವನ ಕಾಲಹರಣ ಮಾಡ್ತ, ಸ್ವಲ್ಪ ಊಟ ಪಿಟ್ಟು ನಾನು ಕೊಡು ಅಂದ. ಏ ತಮ್ಮ ಇರು ಅಂತ ಹೇಳಿದಳು. ಹೌದೌದು. ತಾಯಿ ನಾ- ಹೇಳುದು. ಅಡಿಗೆ ಮಾಡ್ತೀನಿ ಖರೆ ಹಾ ಹಾ ರಾಜನ ಮಗಳು ಕನ್ಯೆ ಕಾಮರತಿಗೆ ದಂಡಿ ಮಾಡದ, ಸ್ವಲ್ಪ ನನಗೆ ಸಮಯ ಕಮ್ಮದ, ಅಡಿಗೆ ಮಾಡತನ ಜರ ನೀ ಏನ್ರಿ ಕೋಣಸಂದಳು. ಆಯ್ ನಾ ಮಾಡ್ತ ತಾ ಅಂದಾವ. ಹೌದೌದು. ದಂಡಿ ನಿರ್ಮಾಣ ಮಾಡದ. ಹಾ ಹಾ ಅದು ಎಂತಾದ ಮಾಡದಂದ್ರ ಎಂತರಿಪ್ಪ? ಹೂಗಾರ್ ಮುದ್ದವ್ವ ಹಾ ಹಾ ಎಷ್ಟು ದಿನ ಕೊಟ್ಟಿಳು ನೋಡು. ಅಂತ ದಂಡಿ ಒಂದೇ ದಿನದಾಗೆ ಮಾಡದೇವ ಯಾರು? ಬೀರ ದೇವರ. ಹೌದೌದ್ರಿಪ್ಪ. ಅದೇ ದಂಡಿ ತಗೊಂಡು ಹಾದಳು. ಹಾ ಹಾ ಹೋದ ಬಳಕ ಏನು ಕನ್ಯೆ ಕಾಮರತಿ ತಲಿ ಮ್ಯಾಲ ಒಯ್ದು ದಂಡಿ ಕಟ್ಟುದಳು. ಅವಾಗ ಏನಾಯ್ತ್ರಿಪ್ಪ? ಆಕಿನ ತಲಿ ಆ ಜಾಗ ಪೂರ್ಣ ಚೇಂಜ್ ಐತ್ರಿ. ಚೇಂಜ್ ಅಂದ್ರೆ ಸ್ವರ್ಗ ಸುಖಾನೇ ಕುಂಡುಕತ್ತು. ಹೌದೌದು. ಆನಂದ ಗಾಳಿ ಬೀಸಲುಕತ್ತು. ಹಾ ಹಾ ಏನೆಲ್ಲ ಮನಸ್ಸಿನೊಳಗ ಅನೇಕ ಕೆಟ್ಟ ವ್ಯಸನಗಳು, ಕೆಟ್ಟ ವಿಚಾರಗಳು ಎಲ್ಲ ದೂರ ಅದು. ಹೌದೌದು. ಭಕ್ತಿ ನಿರ್ಮಾಣ ಆಗ್ಲಕ್ಕತ್ತು. ಅಕ್ಕಿ ಅಂದ್ರು ಬರೀ ತಲೆ ಮೇಲೆ ದಂಡಿ ಕಟ್ಕೊಂಡ ಈ ನಮನಗತ್ತು. ಈ ನಮ್ಮನ ಶಾಂತ ಆಗ್ಲಕತ್ತದ ಮನಸ್ಸ. ಹಾ ಹಾ ಆಯಿ ಈ ದಂಡಿ ಯಾರು ಕಟ್ಟ್ಯಾರ ಅಂತ ಕೇಳದಳ ಅಕ್ಕಿ. ಅವಾಗ ವಿಚಾರ ಮಾಡ್ತಾಳೇನ್ರಿ? ಹಾ ಹೌದೌದು. ಅಕ್ಕಿ ಅಂದಳು ನಾನೇ ಕಟ್ಟಿದೆವ ಅಂತ ಹೇಳು. ಹಾ ಇಲ್ಲ, ಇದು ಇನ್ನ ತರ ದಂಡಿ ಬ್ಯಾರೆ ಇತ್ತು, ಈ ದಂಡಿ ಬ್ಯಾರೆ ಅದು ಖರೆ ಹೇಳ್ತ್ಯಾನಿಲ್ಲ ಅಂದಳು. ಹಾ ಮುದುಕಿ ನಡುಗಲು ಕತ್ತು. ಹೌದೌದು. ಇನ್ನು ಏನು ಹೇಳಬೇಕು? ನಾನು ಆಕಿ ಸುಳ್ಳು ಹೇಳ್ತಾಳ. ಏನತ್ರಿಪ್ಪ? ಸುಳ್ಳ ಏನು ಹೇಳ್ತಾಳಂದ್ರ, ಹಾ ತಂಗಿ ನನ್ನ ಅಕ್ಕನ ಮಗಳು ಮನಿಗೆ ಬಂದಾಳ, ಹಾ ಹಾ ನನ್ನ ಅಕ್ಕನ ಮಗಳ ದಾಂಡಿ ಕಟ್ಟ್ಯಾಳ ಅಂತೇಳಿ ಗಣಸ್ ಕಟ್ಟದ ದಾಂಡಿ ನನಗೆ ಕಟ್ತಿ ಅಂತ ಹೇಳಿ ರಾಜ ಗೊತ್ತೈತ್ ಅಂದ್ರೆ ಹಾ ಹಾ ಎಲ್ಲಿ ನನ್ನ ಭಾಷೆ ಕೊಡಂಗನಂತೇಳಿ ತಿಳ್ಕೊಂಡು ಏನು ಮಾಡಲ್ರಿ? ಆ ದಂಡಿ ನನ್ನ ಅಕ್ಕನ ಮಗಳ ಕಟ್ಟ್ಯಾಳ ಅಂತೇಳಿ ಹೇಳಾನ. ಈಕಿ ರಾಜನ ಮಗಳಿದ್ರು. ಹೌದೌದು. ಆಕಿ ಅಂದಳು ನಿನ್ನ ಅಕ್ಕನ ಮಗಳಿಗೆ ಕರ್ಕೊಂಡು ತೊಗೊಂಡು ಬಾ ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಬಾ. ಇಲ್ಲಿ ಕರ್ಕೊಂಡು ಬಾ ಅಂದಳು. ಹೌದೌದು. ಮುದ್ದವನ್ ಎದಿ ಲಟ್ಟತ್ತು. ಹಾ ಹ್ಯಾಂಗ ಮಾಡ್ಲಿ? ಇನ್ನು ಈ ದಂಡಿ ಕಟ್ಟವ್ ಪಾರಗ್ ತಗೊಂಡು ಬಂದಂದ್ರ ಇನ್ನು ನಾನು ಗತಿ ಯಾನು? ಏನು ಪರಿಸ್ಥಿತಿ? ತರ್ಲಿಲ್ಲ ಅಂದ್ರ ಪರಿಸ್ಥಿತಿ ಹ್ಯಾಂಗ? ಹಾ ತಂದ್ರಿ ಹ್ಯಾಂಗ? ಚಿಂತೆ ಮಾಡ್ಕೋತ ಮನಿಗೆ ಬಂದಳು. ಅವಾಗ ಏನಾಯ್ತ್ರಿಪ್ಪ? ಬೀರ ದೇವ್ರಿಗೆ ತಾಳ, ಹಾ ತಮ್ಮ ನಾ ನಿನ್ನ ಕಟ್ಟಿಬೇಡ ಅಂದಿದ, ಕಟ್ಟಿದಿ, ನನಗೆ ಬಹಳ ಬಂಧನ ಬತ್ತು. ಇದಕ್ಕೆ ಹೆಂಗ ಮಾಡೋದು? ಈ ಬಂಧನ ಹ್ಯಾಂಗ ಪರಿಹಾರ ಆಗೋದು? ಹೌದೌದು. ಅವಾಗ ಬೀರ ದೇವ್ರು ಹೇಳ್ದ, ಆಯಿ ಚಿಂತೆ ಮಾಡಬೇಡ ಅಂತ. ಹಾ ಹಾ ಚಿಂತೆ ಮಾಡ್ಬಿಡಿ. ಒಳಗಿಂದ ಒಂದು ಕಟ್ಟಿಡ ಸೀರೆ ತಗೊಂಡ ಬಾ ಅಂತ ಹೇಳ. ಹೌದೌದು. ಬೀರ ದೇವ್ರು ಸೀರೆ ಉಟ್ಕೊಂಡ. ಉಟ್ಕೊಂಡ ಅಕ್ಕನ ಮಗಳಾದ. ಹೌದೌದು. ಇದು ಸಗುಣದಾಗ ಅಲಕ್ ಬರ್ತದ. ಆಗಲಿಕ್ಕೆ ಹೆಂಗೆ ಬರ್ತದ್ರಿ? ಬರಲ್ಲ. ಆ? ಹಾ ಹಾ ಅಕ್ಕನ ಮಗಳು ಹ್ಯಾಂಗ ಹಂಗೆ ಆಗ್ಬೇಕಲ್ಲ. ಹಾ ಸೀರೆ ಉಟ್ಕೊಂಡು ಮುದ್ದವನ್ ಬೆನ್ ಹತ್ತಿ ವಾದ. ಈ ಸಗುಣದವ್ರು ಆದ್ರ ಆಯ್ತ್ರಿ, ಮುಗಿತ್ರಿ ಅಲ್ಲ ಅವರಲ್ಲಿ. ಅಲ್ಲಿ ಹ್ಯಾಂಗ ಏನು ಉಳಿಯಲಿ? ಹಾ ಹೋಗಿ ಕನ್ಯೆ ಕಾಮರತಿ ಬಲಿ ಹೋಗಿ ಕೂತ್ ಮಂಚದ ಮ್ಯಾಲ ಹೌದು. ಬಹಳ ಆನಂದ ಆಯ್ತು. ಹೌದ್ರಿಪ್ಪ. ಮುದ್ದವ್ಗತಾಳ, ಏನತ್ರಿ? ಆಯಿ ನಿಮ್ಮ ಅಕ್ಕನ ಮಗಳು ಇವತ್ತೊಂದು ರಾತ್ರಿ ನನ್ನ ಬಲ್ಲಿ ಇರ್ಲಿ, ನೀ ಹೋಗತ್ ಹೇಳ. ಹಾ ಹಾ ಅಕ್ಕನ ಮಗಳು ಕನ್ಯೆ ಕಾಮರತಿ ಹೌದೌದು. ಮಂಚದ ಮ್ಯಾಲ ಕೂತಾರ. ಹಾ ಅಲ್ಲಿ ಎರಡೇ ಮಂದಿ.
ಹೌದು ಮತ್ತೊಬ್ರಿಗೆ ಪ್ರವೇಶ ಇದ್ದಿತ್ತಿಲ್ಲ. ಹೌದು ಎಲ್ಲಾರು ಇದ್ದವ್ರೆಲ್ಲ ತೆಳಗೆ ಏಳಂತ ತೆಳಗಿರ್ತಿರು. ಹೌದವ್ರಪ್ಪ. ಯಾರಿಗಾಗಿ ಹೋಗ್ಯಾನ ಅವ್ರ ಮುಂಚದ ಮೇಲೆ ಇವ ಕೂತ್ ಬಿಟ್ಟಾನ. ಹೌದು ಕನ್ಯೆ ಕಾಮರತಿಗೆ ಆನಂದ ಆಲಕ್ಕತ್ತು. ಹಾ ಹಾ ಆಕಿ ಕೇಳ್ತಾಳ, ನೀವು ಯಾರಿದ್ದೀರಿ? ಹಾ ನೀವ್ ಯಾರಿದ್ರಿ? ನೀವು ಬರೋಣ ನನಗೆ ಇಂಥದ್ದು ಆನಂದ ಆಗ್ಯದ. ನಿಮ್ಮ ತಲೆ ಮೇಲೆ ಇದ್ದಿರ್ತಕ್ಕಂಥ ದಂಡಿ ಬಹಳ ಸುಖ ಕೊಟ್ಟದ ನನಗೆ. ನೀವು ನಿಜ ಹೇಳ್ರಿ ಯಾರಿದ್ರಿ ತಂದಳು. ಹೌದು ಹೌದು. ಅವಾಗ ಬೀರದೇವ್ರು ಹೇಳ್ತಾನ, ಏನತ್ರಿಪ್ಪ? 12 ವರ್ಷದ ಪರ್ಯಂತರವಾಗಿ ನೀ ಯಾವನ ಭಕ್ತಿ ಮಾಡ್ತಿದಿ, ಹಾ ಹಾ 12 ವರ್ಷ ಯಾವನ ದಾರಿ ಕಾಯ್ತಿದಿ, ಹೌದೌದು ಅವನೇ ನಾ ಬೀರದೇವ್ರ ಅಂತ ಹೇಳ್ದ. ಹೌದು 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 ಹೌದು. ಹ್ಯಾಂಗಾಗಿರ್ಬೇಕ್ರಿ ಕನ್ಯೆ ಕಾಮರತಿಗೆ? ಹಾ ಭಾಳ ಆನಂದ ಆಗಿರ್ಬೇಕ್ರಿಪ್ಪ. ಆಕಿ ಅಂದಳು, ನನ್ನ ಪತಿ ದೇವ್ರ ನೀವೇ, ಹಾ ಹಾ ನಿಮಗಾಗಿ ಮೀಸಲಿಟ್ಟು ಧ್ಯೇಯ, ಹೌದು ಹೌದು. ನಿಮ್ಮ ಸಲುವಾಗಿ ನಾ ಭಾಳ ಭಕ್ತಿ ಇಟ್ಕೊಂಡು ಕೂತೀನಿ. ಹಾ ನನ್ನ ಬಳಿ ನೀವು ಬಂದಿರಿ ಅಂದ್ರೆ ನಿಮ್ಮ ನಿಜ ರೂಪ ತೋರಿಸ್ರಿ ಅಂತ ಹೇಳಿದಳು. ಬೀರದೇವ್ರ ನಿಜ ರೂಪ ತೋರಿಸದ. ಹೌದು ಹೌದು ಹೌದು. ತೋರಿಸದ ಬಳಕ ಬಹಳ ಆನಂದ ಆಯ್ತು. ಹಾ ಅವಾಗ ತಾಳ ಕನ್ಯೆ ಕಾಮರತಿ, ಏನು ತಾಳ್ರಿಪ್ಪ? ಸ್ವಾಮಿ ಪತಿನಾಥ, ಹಾ ಹಾ ನನಗೆ ನೀವು ಸುಖ ನೀಡ್ರಿ ಅಂತ ಹೇಳಿದಳು. ಹೌದು ನನಗ ಸುಖ ನೀಡ್ರಿ ಅಂತ ಹೇಳಿದಳು. ಹೌದು ಹೌದ್ರಿ. ಹೇಳನ ಅವಂದ ಬೀರದೇವರ, ನಿನಗೆ ಯಾವಾಗ ಸುಖ ಬೇಕು? ಹೌದೌದು ಕೇಳ್ತಾನೆ ಬೇರೆದವ್ರ. ಕೇಳ್ತಾ, ಹೌದೌದು. ಸುಖಾರಿ ಏಸವ ಅಂತ ಕೇಳ್ದಳಕ್ಕಿ. ಹಾ ಹಾ ಯಾಕಂದ್ರೆ ನಮ್ಮ ಅಪ್ಪನ ಹುಟ್ಟಾನ ತಡ ತಂದು ಹೇಳಂತ ಮೇಲೆ ಇಟ್ಬಿಟ್ಟಾನ. ಹಾ ಏನು ಗೊತ್ತೇ ಇಲ್ಲ. ನನಗೆ ಏನೂ ಗೊತ್ತಿಲ್ಲ. ಹೌದೌದು. ಸುಖಾರಿ ಎಷ್ಟವತ್ತ ಕೇಳದಳು. ಕೇಳ ನಾವ ಬೀರದೇವ್ರು ಹೇಳ್ದ, ಸುಖ 3 ಅದಾವ. ಸುಖ 3. ಹೌದೌದು. ಯಹ ಸುಖ, ಪರ ಸುಖ, ಪಾರಮಾರ್ಥಿಕ ಸುಖ. ಹೌದೌದು. ಇವು 3 ಸುಖದಾಗ ಯಾವಾಗ ನಿನಗೆ ಸುಖ ಬೇಕು ಹೇಳು, ಅದು ಕೊಡ್ತಾ ಅಂತ ಹೇಳ್ದ. ಹಾ ಹಾ ಇವು ಬಿಡಿಸಿ ಹೇಳಿದ್ರಿ ಅಂದ್ರೆ ನನಗೆ ಗೊತ್ತಾಗ್ತದ ಅಂತ ಹೇಳ್ದಕ್ಕೆ. ಹೌದೌದು. ಈ ಸುಖ ನೋಡ್ರಿ ಇದು ನಮ್ಮದು. ಹಾ ಹಾ ತಿಳಿತಲ್ರಿ? ಹಾ ತಿಳಿದ್ರಿ. ಈ ಸುಖ. ಇನ್ನ ಪರತರ ಸುಖ ಅಂದ್ರ ಅದು ಯಾವದ್ರಿಪ್ಪ? ಈಗೇನು ಅನ್ನ ದಾಸೋಗಿಟ್ಟಾರ, ಹೌದೌದು. ಮತ್ತೊಬ್ಬರಿಗೆ ಊಟ ಮಾಡ್ಲಿ ಅಂತ ಹೇಳಿ. ಹಾ ಸ್ವಂತ ಸುಖ ಬ್ಯಾರೆ, ಹಾ ಹಾ ಪರರಿಗೆ ಸುಖ ಮಾಡದೆ ಬ್ಯಾರೆ. ಹೌದೌದು. ಸೋಮ ನಿಮಗೆ ತಿಳಿಯಂಗಿ ಹೇಳತ್ತ. ಹೇಳ್ರಲ್ಲ. 20 ಚೀಲ ತೊಗರಿ ಬೆಳೆದದ. ಹಾ 20 ಚೀಲ. 20 ಚೀಲ ಬೆಳೆದದ. ಹೌದೌದು ಬೆಳೆದಲ್ರಿ. 20 ಚೀಲ ನಮ್ಮ ಮನೆಗೆ ಆಯ್ತಂದ್ರೆ ಇದು ನಮ್ಮ ಸುಖ, ಏಹ ಸುಖ. ಹೌದೌದು. ಅದರಿಂದ ಮಾರಿ ಏನೆಲ್ಲ ನಮಗೆ ಮಾಡ್ಕೊಳಕ್ ಬರ್ತದ. ಹಾ ಹಾ ಆ 20 ಚೀಲ ತೊಗರಿ ಒಳಗಿಂದ ಒಂದು 5 ಚೀಲ ಮತ್ತ ಆ ಭಗವಂತನ ದಾಸೋಗ ಸಲ್ಯಾಂದ ಕೊಟ್ಟೆವಂದ್ರೆ ಇದು ಪರತರ ಸುಖ, ಹೌದು ಹೌದು ಹೌದು. ಪರೋಪಕಾರ. ಹಾ ಇದಕ್ಕೆ ಮಹಾತ್ಮರು ಇವೆಡ್ಡು ಸುಖಕ್ಕೆ ವಲ್ಲಂದಾರ. ಹೌದು ಹೌದು. ಪಾರಮಾರ್ಥಿಕ ಸುಖ ಬೇಡ್ಯಾರ ಅವ್ರು. ಹೌದು ಹೌದು. ಯಾಕಂದ್ರೆ ನೀವು ಕೇಳ್ತಿರ್ಬೇಕು, ಹಿಮಾಲಯದೊಳಗ ಬರಿಪಿನ ಮೇಲೆ ಕೂತು ಭಗವಂತನ ತಪಶ್ಚರ್ಯ ಮಾಡಕತ್ತಾರ. ಹೌದೌದು ಮಾಡಕತ್ತಾರಲ್ರಿ. ಯಾರು ತೊಗರಿ ಬ್ಯಾಡ, ಮನಿ ಬ್ಯಾಡ, ಹೆಂಡ್ರ ಬ್ಯಾಡ, ಮಕ್ಕಳ ಬ್ಯಾಡ, ಹಾ ಹಾ ಏನು ಬೇಡ ಬೇಡ, ಭಗವಂತ ನೀನೇ ಅಂತ ಹೇಳಿ ಹಾ ಹಾ ಅವರು ತಪಶ್ಚರ್ಯ ಮಾಡಕ್ ಕೂತಾರಪ್ಪ ಅಂತಂದ್ರೆ ಇದೇ ಪಾರಮಾರ್ಥಿಕ ಸುಖ. ಹೌದು ಹೌದು ಹೌದು. ಆಕಿ ಅಂದಳು, ಸ್ವಾಮಿ ಇವೆರಡೂ ಸುಖ ನನಗೆ ಬ್ಯಾಡ್ರಿ, ಪಾರಮಾರ್ಥಿಕ ಸುಖ ಬೇಕಂತ ಹೇಳಿದ್ರು. ಹೌದು ಹೌದು. ಸುಮ್ಮನೆ ಬೀರ ದೇವ್ರು ಇಷ್ಟೆಲ್ಲ ಮಾಡ್ಕೋತ ಹೋಗ್ಯಾನ. ಹಾ ಹಾ ಕನ್ಯೆ ಕಾಮರತಿ ಪತಿನಾಥನ ಸೇವಾದಾಗ ಕೂತಾಳಕಿ ಬೆನ್ನ ಹತ್ತಿಳಂದ್ರ ಇಷ್ಟೆಲ್ಲ ದೈತ್ಯಾರ ನಾಶ ಆತಿದೆ. ಹಾ ಹಾ ಆತಿಲ್ರಿಪ್ಪ. ಇಟ್ಟು ಅವನ ಹೆಸರು ಉಳಿತಿದ್ದಿಲ್ಲ. ಉಳಿತಿತ್ಲ. ಆಕಿ ಪಾರಮಾರ್ಥಿಕ ಸುಖ ಹಾ ಹಾ ಭಗವಂತನ ನಾಮಸ್ಮರಣೆ ಒಳಗೆ ಕೂತಳು. ಮುಂದೆ ಹೋಗಿ ಮಂದನಗಿರಿಗೆ ಹೋಗಿ ಏನು ತೇಜಿತ್ ಅಂತರ್ಗಮನ ತೇಜಿ ತಗೊಂಡು ಬಂದು ಆಕಿ ತಗೊಂಡು ಹೋಗಿ ನಗರಿ ಪಟ್ಟಣದ ರಾಜನ ಹೊಲದೊಳಗೆ ಬನ್ನಿ ಗಿಡ ಇತ್ತು. ಬನ್ನಿ ಗಿಡದ ತೆಳಗ ಗಂಧರ್ವ ವಿವಾಹ ಆಯ್ತು. ಹೌದು ಹೌದು. ಗಂಧರ್ವ ವಿವಾಹ ಅಂದ್ರೆ ತಿಳಿತಲ್ರಿ ನಿಮ್ಗೆ? ಯಾರಿಗೆ ತಿಳಿದ ಯಾರಿಗೆ ತಿಳಿದಿಲ್ಲ ತಿಳಿಸಿರಲ್ಲ. ಯಾರಿಗೆ ತಿಳಿದದ ಯಾರಿಗೆ ತಿಳಿದಿಲ್ಲ. ಹಾ ಗಂಧರ್ವ ವಿವಾಹ ಅಂದ್ರ ಹಾ ಹಾ ಇದು ನಿರ್ಗುಣ ಲಗ್ನ. ಹೌದೌದು. ದೇವತರು ಋಷಿ ಮುನಿಗಳು ಏಕಕಾಲಕ್ಕೆ ಬಂದು ಬಂದು ಆ ಬೀರ ದೇವರಿಗೆ ಮತ್ತ ಕನ್ಯೆ ಕಾಮರತಿಗೆ ಈ ಲಗ್ನ ಬ್ಯಾರೆ, ಆ ಲಗ್ನ ಬ್ಯಾರೆ. ಹೌದೌದು. ಅಡಿಗೆ ಮಾಡ್ಲಾರ್ದಿನ ಹೊಟ್ಟಿ ತುಂಬಿತ್ತದು. ಅಡಿಗೆ ಮಾಡ್ಲಾರ್ದೇನೆ ಸುತ್ತಿನ ಹಳ್ಳಿಗಳೆಲ್ಲ ಜನಕ್ಕ ಎಲ್ಲಿ ಯಾರಿದ್ರು ಅವ್ರ ಹೊಟ್ಟಿ ತುಂಬಿತ್ತು. 3 ದಿನ ರೊಟ್ಟಿ ಅನ್ನಿಗೆ ಮುಟ್ಲಿಲ್ಲ, ಅಂತ ಹೊಟ್ಟಿ ಅಮೃತ ತುಂಬಿತ್ತು.
ಅದು ಹೆಂಗ್ರಿಪ್ಪ? ಅದು ಕಣ್ಣಿಗೆ ಕಾಣಿಸಲಾರದು ಹಾ ನಿರ್ಗುಣ ಹೌದೌದು. ಊಟ. ಹೌದೌದು. ಅದಕ್ಕೆ ಗಂಧರ್ವ ವಿವಾಹ ಅಂತ ಹೇಳಿ 2 ಮಂದಿ ಲಗ್ನ ಆಯ್ತು. ಹಾ ಹಾ ಆ ಲಗ್ನ ಜಗತ್ತದಾಗ ಶ್ರೇಷ್ಠ ಲಗ್ನ. ಹೌದೌದು. ಈ ಲಗ್ನ ಇದು ನಮ್ಮದು ಸಗುಣ. ಹಾ ಸಗುಣ. ಈ ಸಗುಣ ಲಗ್ನ ಅದು ನಿರ್ಗುಣ ಲಗ್ನ. ಹೌದೌದು. ಅದಕ್ಕಾಗಿ ಬಹಳ ಚಂದ ವಿಷಯ ಅದ. ಹಾ ಅದಲ್ರಿ. ನಿರ್ಗುಣ ಮತ್ತು ಸಗುಣ ವಿಷಯ ಹತ್ಯಾದ. ಹಾ ಹಂಗ ನಮ್ಮ ಅಡಿಗೆ ಜರ ಕಮ್ಮಿ ಬೀಳುತ್ತದ. ಹಾ ಕಮ್ಮಿ ಬೀಳ್ತದ. ಇಲ್ಲಾಂದ್ರೆ ಜರ ಹೆಚ್ಚರೆ ಆತದ, ಹಾ ಹಾಳಾತದ. ಹೌದೌದು. ಕಮ್ಮಿ ಬಿತ್ತಪ್ಪ ಅಂತಂದ್ರೆ ಮಂದಿ ಮಾತಾಡ್ಕೊತ ಹೋಗ್ತಾರೆ. ಹಾ ಹೋಗ್ತಾರಲ್ರಿ. ಆ ಲಗ್ನಕ್ಕೆ ಏನು ಕಮ್ಮ ಕೊರತಿ ಏನು ಇಲ್ಲ. ಹಾ ಹೌದೌದು. ಒಟ್ಟ ಇಲ್ರಿ. ಇಲ್ಲ. ಹಾ ಅಂತ ನಿರ್ಗುಣ ಶಕ್ತಿದೊಳಗ ಆ ಮಹಾಶಕ್ತಿ ಅದರಾಗದಂದ್ರ ನಿರ್ಗುಣದಾಗದ, ಹೌದೌದು. ಸಗುಣದಾಗಿಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಅದ. ಹೌದೌದ್ರಿಪ್ಪ. ಇನ್ನು ನಮಗೊಂದು ಮಾತು ಕೇಳ್ಯಾರ ಅವ್ರು. ಹಾ ಕೇಳ್ಯಾರಲ್ರಿ. ಏನ್ ಕೇಳ್ಯಾರಂದ್ರ, ಏನ್ ಕೇಳ್ರಿಪ್ಪ? ಈಗ ಮಯತ್ ಕತ್ತೇಳಿ ಹೋಗ್ತಾರೆ. ಹಾ ಹೋಗ್ತಾರಲ್ರಿ. ಹೋದ ಬಳಕ ಗಂಡಸ ಮಕ್ಕಳು ಯಾರೋ ನೀರಿನ ಕಡೆ ಹೋಗಂಗಿಲ್ಲ. ಹಾ ಸೇದಾಗ ಬರ್ತಾರತ್ರಿ. ಅವ್ರು ಸೀದಾ ಬರ್ತಾರ. ಹಾ ಮತ್ತು ಹೆಣ್ಮಕ್ಳು ಒಂದು ಸ್ವಲ್ಪ ನೀರಾಗ ಶರಗ ತೊಯ್ಸಿ ತಲೆ ಮೇಲೆ ಹಾಕೋತಾರ ಅಂತಕ್ಕಂಥ ಮಾತು ಹೇಳಿದ್ರು. ಹೌದೌದು. ಇದು ಭವಿಷ್ಯಕ್ಕೆ ಕಾಡಿ ಅದ. ಹಾ ಹಾ ಆ ಕಡೆನಿಲ್ಲ. ನಮ್ಮ ಕಡೆ ಅನ್ ಹಿಂಗೇನಿಲ್ಲ. ಹಾ ಹಾ ನಮ್ಮ ಕಡೆ ಹೋದ್ರ ಅಂದ್ರೆ ಎಲ್ಲಾರೇ ಮಾರಿ ತಕ್ಕೋತಾರ. ನೀರಿದ್ದು ಅಂದ್ರೆ ನೀರಿರ್ಲಿಕ್ಕಂದ್ರ ಇದ್ದಿತ್ತಿಲ್ಲ ಅಂದ್ರೆ ಎಲ್ಲಾರೇ ಬರ್ತಾರ. ಮನೆಗೆ ಬಂದೇ ಅವರು ಝಳಕ ಮಾಡೋದು ಏನು ಮಾಡೋದು ಮಾಡ್ತಾರ. ಹೌದೌದು. ಹಿಂಗ ಕೇಳಿದ್ರೆ ಇದು ಕೇಳದಂಗ ಅಲ್ಲ. ಹೌದೌದು. ಕೇಳಬೇಕು ಪಕ್ಕ. ಪಕ್ಕ ಕೇಳಿದ್ರೆ ಹೇಳಕ್ ಬರ್ತದ್ರಿ. ಹೇಳಕ್ ಬರ್ತದ. ಹಾ ಹಾ ಅದು ಎಲ್ಲಾ ಕಡೆ ಇದ್ದಿರ್ಬೇಕು ಆ ವಿಷಯ. ಹಾ ಅದು ಒಂದು ಭಾಗಕ್ಕೆ ಸೀಮಿತ ಇತ್ತಪ್ಪ ಅಂದ್ರ ಇಲ್ಲ ಇಲ್ಲಿ ಮಾಡ್ತಿರ್ಬೇಕ್ರಿ. ಅದ ಕರೆಕ್ಟ್ ಇಲ್ಲ. ಅವ್ರ ಕಡೆ ಮಾಡ್ತಿರ್ಬೇಕು ಕೇಳ್ಯಾರ. ನಮ್ ಕಡೆ ನಿಲ್ರಿ. ನಮ್ಮ ಕಡೆ ಈ ವಿಷಯ ಇಲ್ಲ. ಹೌದೌದು. ನಮ್ಮ ಬಲಿ ಎಲ್ಲಾರೇ ಮಾಡ್ತಾರ. ಮಾಡಿದ್ರ ಹಾ ನೀರಿನ ಸೋಯ್ ಇತ್ತಪ್ಪ ಅಂತಂದ್ರೆ ಮೈ ಮೇಲೆ ನೀರು ಒಂದು 4 ಹನಿ ಹೊಡ್ಕೊಂಡು ಮಾರಿ ತೊಳ್ಕೊಂಡು ಹೋಗ್ತಾರ. ಹೌದೌದು. ಗಂಡಾಳು ಹೋಗ್ತಾರ, ಹೆಣ್ಮಕ್ಳು ಹೋಗ್ತಾರ. ಹೌದೌದು. ಆದ್ರೆ ಇಲ್ಲಿ ಹಂಗ ನಮ್ಮ ಕಡೆ ಏನಿಲ್ಲ. ಹಾ ಆದ್ರೆ ಎಲ್ಲಾ ಕಡೆ ಇದ್ದಿರ್ತಕ್ಕಂಥದ್ದು ಮಾತು ಕೇಳಬೇಕು. ಹೌದೌದು. ಈಗ ಮಯತ್ ಆಗ್ತದ. ಹಾ ಆಗ್ತದಲ್ರಿಪ್ಪ. ಆಗಾನ ಆ ಶವ ತಗೊಂಡು ಅಗಸಿ ಹೊರಗೆ ಹೋಗ್ತಾರ. ಹೌದೌದು ಹೋಗ್ತಾರಲ್ರಿ. ವಿಷಯ ಲಕ್ಷ್ಯ ಇಡ್ರಿ. ಹಾ ಆ ಶವ ತಗೊಂಡು ಹೋಗ್ತಾರ. ಹೋಗದನ ಅಗಸಿ ಧಾಟಾನ ಧಾಟಣ ಇಡ್ತಾರ. ಹೌದು ಇಡ್ತಾರಲ್ರಿಪ್ಪ. ಇದು ಎಲ್ಲಾ ಕಡೆ ಇಡ್ತಾರ. ನಮ್ಮ ಕಡೆ ನಿಮ್ಮ ಕಡೆ ಹಿಂಗೇನಿಲ್ಲ. ಇದು ಎಲ್ಲ ಕಡೆ ಇಡ್ತಾರ. ಇಡ್ತಾರ. ಹಾ ಇಟ್ಟು ಬಳಕ ಹಿಂದಿನವರು ಮುಂದಾಕ್ತಾರ, ಹಾ ಹಾ ಮುಂದಿನವ್ರು ಹಿಂದಾಕ್ತಾರ. ಹಾ ಆಗ್ತಾರಲ್ರಿ. ಆಗಾನ ಎತ್ತಾರ. ಹೌದೌದು. ಎತ್ತಾನ ಒಬ್ರು ಹೇಳ್ತಾರ ಒಂದು ದುಡ್ಡು ಒಗಿರಿ ಅಂತ ಹೇಳ್ತಾರ. ಹೌದೌದು. ಒಬ್ರು ಯಾರೇ ₹1 ಒಗಿತಾರ ಒಂದು ದುಡ್ಡ. ಹೌದೌದು. ಅದು ಯಾಕೆ ಒಗಿತಾರ? ದುಡ್ಡ ಯಾಕೆ ಹೋಗಿತ್ತ? ಯಾಕೆ ಒಗಿತಾರ? ಹೌದೌದು. ಎಟ್ಟನು ದೊಡ್ಡ ಊರಿರಲ್ಯಾಕ ಹಾ ಹಿಂದಿನವ್ರು ಮುಂದ ಮುಂದಿನವ್ರು ಹಿಂದ ಊರಾಗ ಆಗಂಗಿಲ್ಲ. ಹೌದೌದು. ಅಗಸಿದ ಹಾಟದ ಬಳಿಕೆ ಆಗ್ತಾರ. ಹೌದೌದು. ಹಿಂದಿನವ್ರು ಮುಂದೆ ಯಾಕೆ ಹೋಗ್ತಾರ ಮತ್ತು ಮುಂದಿನವ್ರು ಹಿಂದೆ ಯಾಕೆ ಬರ್ತಾರ? ಹಾ ಮತ್ತು ದುಡ್ಡು ಒಂದು ಯಾಕೆ ಒಗಿತಾರ? ಹೌದೌದು. ಅಗದಿ ಕೇಳಿದ್ರು ಹೊಯ್ದನಂಗೆ ಹೇಳಬೇಕು. ಹಾ ಹಾ ಎಲ್ಲಾ ಕಡೆ ನಡೆದಿರ್ಬೇಕು. ಹೌದೌದು. ಮತ್ತು ನಮ್ಮ ಗುರುನಾಥ್ ಮಾಸ್ತರ್ ಸಾಮಾನ್ಯ ತಿಳಿಬೇಡ್ರಿ. ಏ ಕೈಯರಿ ಅವರು ಬೆರಿಕ್ಯಾರ್ರಿ. ಬೆರಿಕೆ ಅಂದ್ರೆ ಏನು ತಮ್ಮ? ಹಾ ರೀ. ನಾವು ಆ ಮನೆಗೆ ಒಯ್ದಿರು ಅವ್ರ ಪುಸ್ತಕ ಅವ್ರ ಬುಕ್ ನೋಡ್ದನ ಹಾ ಹಾ ಅಂದೇವ್. ಹೌದೌದು. ಆ ಬುಕ್ಕ ನಾನು ಹೊರಸೂರು ನನಗೆ ಒಯ್ಯೋದಾಗಂಗಿಲ್ಲ. ಹೌದೌದು. ಅಂತ ಪರಿ ಮನೆಯಾಗಿ ಇಟ್ರ. ಹಾ ಅದ್ರದ್ದು ಒಂದು ಚಾರಣೆನೂ ನಮ್ಮ ಬಲ್ಲಿಲ್ಲ. ಇಲ್ಲ ಇಲ್ರಿಪ್ಪ. ಅಂತ ಜ್ಞಾನಿಹರ ಹೌದೌದು. ಮತ್ತು ಅದರಷ್ಟು ಅವರು ಕಟಪಟ ಬಿಟ್ಟು ಜ್ಞಾನ ಪಡ್ಕೊಂಡವ್ರು ಅದಾರ. ಅವರಟ್ಟು ಶಾಣ್ಯ ನಾವು ಅಲ್ಲ. ಹೌದೌದು. ಮುಂದಿನ ಸಂದಿನೊಳಗೆ ಅಗ್ರಿ ಕರೆಕ್ಟ್ವಾಗಿ ಹೇಳಬೇಕು. ಹೌದೌದು. ಹೇಳ್ತಾರ. ಒಂದು ಎಳ್ಯಾಕ ಅವ್ರಿಗೆ ಹೇಳೋದಾಗಲಿಲ್ಲ. ಇಲ್ಲ ಹೇಳ್ತಾರ್ರಿ. ಗೌಡ್ರು ನೀವೇ ಹೇಳ್ಬೇಕ್ರಿ ಅಂದ್ರೆ ಕೂತು ದೈವ ಹೊಯ್ದನಿಬೇಕಾಗುತ್ತೆ. ಹೌದು ಹೌದೌದು. ಆ ರೂಪಾಂತರದಾಗ ವಿಷಯ ಪ್ರತಿಪಾದನ ಮಾಡೋಣ ಅಂತಕ್ಕಂಥ ವಿಷಯಗಳನ್ನು ಹೇಳಿ ನಮ್ಮ ಸತ್ಯಸಂಗದ ಸವಿ ನುಡಿಯನ್ನು ಕೇಳಿ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ಹೌದು ಹೌದ್ರಿಪ್ಪ. ನಮ್ಮ ಶಿವನಿಗೆ ಮಡ್ಡಿ ಸಿದ್ದೇಶ್ವರ ಗಾಯನ ಸಂಘ ಮುಖ್ಯ ಗಾಯಕರಾಗಿರ್ತಕ್ಕಂಥ ಹೌದು ಅವ್ರು ಇವರಾದ್ರೂ ಭಾಳ ಚಂದ ನಮ್ಮ ಜೋಡಿ ಕಾರ್ಯಕ್ರಮ ಭಾಳ ತೋಲಿ ಕೊಟ್ಟರವರು. ಹೌದು ಹೌದ್ರಿಪ್ಪ. ಅವ್ರಿಗೆ ಆದ್ರೂ ಕೂಡ ₹101 ಕಾಣಿಕೆ ಕೊಟ್ಟಾರ. ಹೌದೌದು. ಅವ್ರಿಗೆ ಯೋಗನಾಥ ಅಮೋಘ ಸಿದ್ಧ ಗುರು ಸೋಮಲಿಂಗೇಶ್ವರ ಮಡ್ಡಿ ಸಿದ್ದೇಶ್ವರ ಸಕಲ ಐಶ್ವರ್ಯ ಕೊಟ್ಟು ಕರುಣಿಸಲಿ.
ಮತ್ತು ಅವರು ಗಾಯನ ಸಂಘ ಉತ್ತರವಾಗಿ ಎತ್ತರಕ್ಕೆ ಹೋಗಿ ಮುಟ್ಲಿ ಅಂತಕ್ಕಂಥ ಆ ಭಗವಂತನಲ್ಲಿ ಬೇಡಿಕೊಂಡು ಅವರು ಕಾಣಿಕೆಗಳನ್ನು ಸ್ವೀಕಾರ ಮಾಡಿ. ಹೌದೌದ್ರಿಪ್ಪ. ಈಗ ನಮ್ಮ ಮದಗೊಂಡ ಮಹಾರಾಜರು ಹಾ ಗದ್ಯ ರೂಪಾಂತರದ ಪದ್ಯ ರೂಪಾಂತರದ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ಹಾ ಹೇಳ್ತಾರಲ್ರಿಪ್ಪ. ತಾವು ಭಕ್ತಿಪೂರ್ವಕವಾಗಿ ಕೇಳ್ಬೇಕು. ಯಾಕಂದ್ರೆ ಯಾಕ್ರಿಪ್ಪ? ಮನಿಮಿ ಮದಗೊಂಡ ಮಹಾರಾಜರಿಗೆ ಯಾರು ನೋಡ್ಯಾರ ಯಾರು ನೋಡಿಲ್ಲ. ಹಾ ಹಾ ನೋಡಿಲ್ರಿ. ಅವ್ರದೇ ಜೇರಾಕ್ಸ ಹಾ ಮನಿಮಿ ಮದಗೊಂಡ ಮಹಾರಾಜರನೇ ಹಾರೇನಪ್ಪ ಅಂದಂಗ ಜೇರಾಕ್ಸ್ ಅಂದ್ರ ಹಾ ಈಗ ಅಮೋಘಸಿದನ ಸಂತತಿಯೊಳಗೆ ಹಾಡವ್ರು ಯಾರ ಇದ್ರ ಯಾರಿಪ್ಪ? ಅದು ಜಿಗಿಜಾಣಿ ಮದಗೊಂಡ ಮಹಾರಾಜ. ಹೌದು ಇಟ್ಟಿ ಅವರು ಬಾಲ ಬ್ರಹ್ಮಚಾರಿ. ಇವರು ಸಂಸಾರದಾಗ ಇದ್ದುಕೊಂಡು ಪಾರಮಾರ್ಥದ ಪತಾಕಿಯನ್ನು ಹಿಡಿದು ಹಾ ಹಾ ಅಮೋಘಸಿದನ ಲೀಲಾ, ಅಮೋಘಸಿದನ ಪವಾಡ, ಅಮೋಘಸಿದನ ಮಹಿಮಾ ಹೌದೌದು. ಜಗತ್ತದೊಳಗ ಬಹಳ ಭಕ್ತಿದಿಂದ ಜಗಕ್ಕೆ ಉಣಿಸ್ಲಿಕತ್ತಾರ. ಏನೋ ನಮ್ಮದು ಪುಣ್ಯ. ಹೌದು ಪುಣ್ಯ ನಮ್ದುರಿಪ್ಪ. ಹಾ ಹಾ. ಅವ್ರ ಜೋಡಿ ಹಾ ಹಾ ನಾವು ಕೂಡಿದೆವು. ಹೌದೌದು. ಮತ್ತು ನಮ್ಮದು ಪುಣ್ಯ. ಹಾ ಹಾ ಮತ್ತು ಇನ್ನ ಆ ಹಳಿ ರತ್ನ ಏನದ? ಇನ್ನು ಭಾಳ ದಿನ ಸಿಗಂಗಿಲ್ಲ ಅದು. ಹೌದು. ಈಗ ಏನು ಹಿಂಡಾದದ ಹಾ ಹಾ ನಾವು ನೀವೆಲ್ಲ ಹಿಂಡ್ಕೊಂಡೇವಂದ್ರ ಏನೋ ನಮ್ಮದು ನಿಮ್ಮದು ಪುಣ್ಯ. ಹೌದು. ಈಗ ಅವರು ಹಳಿ ರತ್ನ ಏನು ಮದಗೊಂಡ ಮಹಾರಾಜರು ಈಗ ಚೆಲ್ತಿ ಅವ್ರು ಹಾಡಂಗಿಲ್ರಿ. ಹಾ ಹಾ ಜಾನಪದ ಇಲ್ಲ, ಏನೂ ಇಲ್ಲ. ಏನು ಹಿಂದಿಂದು ಭಾಳ ಭಕ್ತಿಪೂರ್ವಕವಾಗಿ ಮದಗೊಂಡ ಮಹಾರಾಜರು ಮಾಡಿರ್ತಕ್ಕಂಥ ಗಾಯನ ಅವ್ರ ವಿಷಯ ಪ್ರತಿಪಾದನೆ ಮಾಡ್ತಾರೆ. ತಾವೆಲ್ಲ ಬಹಳ ಭಕ್ತಿಪೂರ್ವಕವಾಗಿ ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡೋದು. ಹೌದೌದ್ರಿಪ್ಪ.